ಪ್ರಶಾಂತ್ ಕ್ಯೂಟ್ ಆಗಿ ಕಾಣ್ತಿದ್ದಾನೆ ಆಕ್ಚುಲಿ. ಗೈಸ್ ಇದ್ರಲ್ಲಿ ಒಂದು ಕೂದಲಿದೆ ಗೈಸ್. ಇವಾಗ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ. ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಗೈಸ್. ಟೇಸ್ಟ್ ಲೈಕ್ 6 ಔಟ್ ಆಫ್ 10 ಕೊಡ್ತೀನಿ ಅಷ್ಟೇ. ಕ್ರೇಜಿ ಅಷ್ಟೇ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವಳ ನಗುವ ನೋಡಿ ಮರೆತೆ ಜಗವ. ಎಸ್, ಇದು ವ್ಲಾಗ್ ಬಂದು ವೀಕ್ಲಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಸೊ ಪಾಸಿಬ್ಲಿ ನಾನು ಎಲ್ಲ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇವಾಗ ರೂಮಲ್ಲಿದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ಗೋಯಿಂಗ್ ಔಟ್. ಸುಮ್ಮನೆ ಫ್ರೆಂಡ್ಸ್ ಜೊತೆ ಒಂದು ರೌಂಡ್ಸ್ ಹೋಗ್ತೀವಿ ಅಷ್ಟೇ. ಹೇಗಿರುತ್ತೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಸುಮ್ಮನೆ ಆಯಿತಾ ಹೋಗೋದು, ಸುಮ್ಮನೆ ರೌಂಡ್ ಹಾಕ್ಕೊಂಡು ಬರ್ತೀವಿ ಅಷ್ಟೇ. ಹೇಗಿದ್ದೀರಾ ಗೈಸ್? ಬೆಂಗಳೂರು ಹೇಗಿದೆ? ಸಿಕ್ಕಾಪಟ್ಟೆ ಚಳಿ ಇದೆ. ಸ್ವೆಟರೇ ತೆಗ್ದಿಡೋಕ್ಕಾಗ್ತಾ ಇಲ್ಲ, ಸೊ ಅಷ್ಟು ಚಳಿ ಇದೆ. ಆ್ಯಂಡ್ ಇವತ್ತು ಡೇಟ್ ಬಂದು December 1. ಇನ್ನೂ ಕೂಡ ನನ್ನ ನೇಲ್ ಎಕ್ಸ್ಟೆನ್ಷನ್ ಇದೆ ಗೈಸ್. ಇಟ್ಸ್ ವೆರಿ ಗುಡ್. ಇನ್ನೊಂದು ಸಲ ನಾನು ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ತುಂಬ ಚೆನ್ನಾಗಿದೆ. ನನ್ನ ನೇಲ್ಸ್ ಗ್ರೋತ್ ಆಗಿದೆ ನೋಡಿ, ನಿಮಗೆ ಕಾಣ್ತಾ ಇದೆಯಾ? ಸಿ, ಇಲ್ಲಿ ಮುಂದೆ ಹೋಗ್ತಾ ಇದೆ ನೇಲ್ಸ್ ಹಿಯರ್. ಸಿ, ಬಟ್ ಇಟ್ಸ್ ವೆರಿ ಗುಡ್. ಯಾವತ್ತೂ ನಾನು ಮಾಡಿಸಿರೋದು 1 ಮಂತಿಗೆ ಕರೆಕ್ಟಾಗಿ ಹೋಗ್ತಿತ್ತು. ಬಟ್ ಟುಡೇ ಈಸ್ December 1. ಇನ್ನೂ ತನಕನೂ ಇದೆ. ನಾನು ಮಾಡಿಸಿರೋದು October 28ಗೆ. ಇಟ್ಸ್ ವೆರಿ ಗುಡ್. ನೇಮ್ ಮರ್ತೋಗಿದೆ, ಇಲ್ಲಾಂದರೆ ಅವ್ರಿಗೆ ಕ್ರೆಡಿಟ್ಸ್ ಕೊಡ್ತಾ ಇದ್ದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಎಲ್ಲಿ ಮಾಡಿಸ್ದೆ ಅಂತ ಹೇಳಿ. ಗಾಯ್ಸ್, ಸಿ ಯು. ಹಾಯ್ ಪ್ರಶಾಂತ್. ಯಾಕೆ ಓವರ್ ಆಕ್ಷನ್ ಮಾಡ್ತಿದ್ದ ನೀವು? ರೇಮೋ ರೇಮೋ ಸಕ್ಕತ್ತ ಕಾಣ್ತಿದ್ಯಾ? ಇದೇ ಟ್ರೋಲ್ ಆಗೋದು, ಎಲ್ಲರೂ ನೋಡ್ತಿರ್ತಾರೆ. ನಿಜ, ನೀನು ಈ ಥರ ಮಾಡಿದ್ರೆ ಡೀಸೆಂಟಾಗಿ ಕುತ್ಕೋ, ಅವಾಗ ನಾ ಮಾಡಲ್ಲ. ಜಾಸ್ತಿ ಗೈಸ್, ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕೇಳ್ತಾ ಇಲ್ಲ ನೋಡಿ. ಇವರೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲಿ ಕುತ್ಕೊಂಡಿದ್ದೀವಿ ಗೊತ್ತಾ? ಇಲ್ಲಿ ನೋಡಿ ಗೈಸ್, ಇಲ್ಲಿ ಸ್ಟೋನ್ ಇದೆ ಒಂದು, ಅದ್ರ ಮೇಲೆ ಲವರ್ಸ್ ಇರ್ಬೇಕೇನೋ ಬರ್ತಿದ್ದಾರೆ. ಇದೇನು ಓದು ರೇವು? ನೋಡಿ ಗೈಸ್, ನಮ್ಮ ರೇವಂತೂ ಬರೀತಾನಂತೆ ಒಂದು ಲವರ್ ಹೆಸರು ಸುಜಿತ್ ಸಿರಿ ಅಂತೆ. ಪೋಲಾರ್ ಪೇ. ಯಾವ ಅಡ್ರೆಸ್ ಹೇಳಿದ್ದು? ಎಲ್ಲಿ ಅಡ್ರೆಸ್ ಹೇಳು. ಅವ್ನು ಏನಕ್ಕೆ ಹೆಲ್ಮೆಟ್ ತೆಗಿತಿಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿ. ತಲೆ ಕೂದಲಿಲ್ಲ, ಅದಕ್ಕೆ ಹೆಲ್ಮೆಟೇ ತೆಗಿತಾ ಇಲ್ಲ. ಆದರೂ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಕ್ರೇಜಿ ಏನು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ ಹೇಳೋ? ಪೋಲಾರ್ ಬೇರಲ್ಲಿ ಒಂದು DPC ಆರ್ಡರ್ ಮಾಡಿದ್ದೀವಿ, ಚಾಕ್ಲೇಟ್ ಫೆಡ್ಜ್ ಆರ್ಡರ್ ಮಾಡಿದ್ದೀವಿ. ನೋಡೋಣ ಗೈಸ್, ಇಟ್ಸ್ ಮೈ ಫೇವ್ರೆಟ್. ಪ್ರಶಾಂತ್ ಅಲ್ಲಿ ಇರೋದೇ ಕಪ್ಪಗೆ ಬಿಡೋ. ಇಲ್ಲ ಗೈಸ್, ಬೆಳ್ಳಗಾಗಿದೆ ನಮ್ಮ ಪ್ರಶಾಂತ್. ಆದರೂ ಸ್ಕಿನ್ ಕೇರ್ ಕೇಳೋಣ. ನಿನ್ನ ಸ್ಕಿನ್ ಕೇರ್ ರೂಟೀನ್ ಹೇಳೋ ನೋಡಿ ಗೈಸ್. ಬಿಫೋರ್ ಆಫ್ಟರ್ ನಿಮಗೆ ಹಾಕ್ತೀನಿ, ಅಂದರೆ ನನ್ನ ಮುಖ ಕಾಣ್ತಾ ಇಲ್ಲ. ಅವನಿಗೆ ಅಷ್ಟೇ ಸ್ಕಿನ್ ಕೇರ್ ರೂಟೀನ್. ಯಾರಾದ್ರೂ ಮೋಸ ಮಾಡಿಬಿಟ್ಟರೆ ತಿನ್ನದಿರಲಿ ಸ್ವಲ್ಪ. ಚೆನ್ನಾಗಿತ್ತ ಪ್ರಶಾಂತ್? ಪ್ರಶಾಂತ್ ಕ್ಯೂಟ್ ಆಗಿ ಕಾಣ್ತಿದ್ದಾನೆ ಆ್ಯಕ್ಚುಲಿ. ರೇವಂತ್ ಸ್ಮಾರ್ಟ್ ಆಗಿ ಕಾಣ್ತಿದ್ದಾನೆ. ಚಿಕ್ಕಣ ಹೇಳ್ತಾನೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸಕ್ಕತ್ತಾಗಿ ಕಾಣ್ತಿದ್ಯಾ ಪ್ರಶಾಂತ್, ಕ್ರೇಜಿಯಾಗಿ ಕಾಣ್ತಿದ್ಯಾ. ನಿಂಗೆ ಫೋಕಸ್ ಮಾಡ್ತಿದ್ದೀನಿ. ಪಿಂಕ್ ಕಾಣ್ತಿದ್ಯಾ ನೋಡು. ಬೇಡ, ಇಷ್ಟು ಸಾಕು ಸಾಕು. ರೇವಂತ ಕಾಣ್ತಿಲ್ಲ ನಿನ್ನ ಎದುರುಗಡೆ. ರೇವಂತ್ ಪಿಂಕಿ ಗೈಸ್, ಇದ್ರಲ್ಲಿ ಒಂದು ಕೂದಲಿದೆ ಗೈಸ್. ಇವಾಗ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ.
ಹಲೋ ಹೋಗು ಪ್ರಶಾಂತ್. ಇದೆ ಲೈನಲ್ಲೇ ಇದೆ. ಸತೀಶ ಬಂದ್ಮೇಲೆ ಹೋಗಿರೋದು. ಕ್ಯಾ ಹುವಾ? ರಿಪೀಟ್ ಕೊಡ್ತಾರಂತ. ಏನಂತೀಯ ಇದಕ್ಕೆ? ಗುಡ್ ಸರ್ವಿಸಾ? ಗುಡ್ ಸರ್. ಏನು ಮಾಡಿದ್ರು? ಒಳಗಡೆ ಕೂದಲಿತ್ತು. ಬೇರೆ ಕೊಡ್ತಾರಾ? ಹಾಂ ನಾ ಇಲ್ಲ ಇಲ್ಲ ಸುಮ್ಮನೆ ಇವನು ಏನೇನೋ ಹೇಳ್ತಾನೆ. ಹಂಗೆಲ್ಲ ಇಲ್ಲ, ತುಂಬ ಒಳಗಡೆನೇ ಇತ್ತು, ಪೂರ್ತಿ ಒಳಗೆ ಇತ್ತು. ಅದು ನಮ್ಮ ಕೂದಲು ಅಲ್ಲ. ನಮ್ಮ ಪ್ರಶಾಂತ್ ಹೋದ್ನಲ್ಲ ಹೋಗೋಬಿಟ್ಟು. हमारा भी बाल नहीं है. इसके बाद One eternity later. ಹೆಲೋ ಗೈಸ್, ನಾನು ಮತ್ತೆ ಮೇಟ್ಸ್ ಗಾಂಧಿ ಬಜಾರ್ ಬಂದಿದ್ದೀವಿ. ಏನು ತಗೊಂಡ್ವಿ? ಸ್ವೆಟ್ ಶರ್ಟ್ಸ್ ತಗೊಂಡಿದ್ದೀವಿ. ಸೊ ನಮ್ಮ ಹಿಂದ್ಗಡೆ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಸೀರಿಯಲ್ ಅಲ್ವಾ, ಸೀರಿಯಲ್ ಶೂಟಿಂಗ್ ನಡೀತಾ ಇದೆ. ನೋಡಿ ಜಾತ್ರೆದೇನೋ ತಗೊಂಡಿದ್ದಾರೆ. ಜಾತ್ರೆ ಚೆನ್ನಾಗಿದೆ. ನೀವು ಕಾಮೆಂಟ್ ಹಾಕಿ ಗೈಸ್, ಇದು ಚೆನ್ನಾಗಿ ಕಾಣ್ತಿದ್ಯಾ ಮೇಟ್ಸಿಗೆ ಇಲ್ವಾ ಅಂತ ಹೇಳಿ. ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಆ ಕೂದಲು ನೋಡಿ ಅಲ್ಲಿ. ನಾನು ಸಾರಿಲಿದ್ದೀನಿ ಗೈಸ್, ಇವ್ರು ನೋಡಿ ಡ್ರೆಸ್ಸಲ್ಲಿದ್ದಾರೆ. ಇವತ್ತು ಅವ್ರಿಗೆ ಎಕ್ಸಾಮ್ ಡ್ಯೂಟಿ ಇತ್ತು, ನಂಗಿಲ್ಲ. ನೋಡಿ ಗೈಸ್, ಅವರೇ ಹೀರೋ ಅಂತೆ ಸೀರಿಯಲ್. ನನಗೆ ಹೊಸ ಸೀರಿಯಲ್ ಬರುತ್ತೆ. ಪ್ರಮೋಷನ್ ನಾನೇ ಪ್ರಮೋಷನ್ ಸುಷ್ಮಂಗಿನ ಗೊತ್ತಿಲ್ಲ ಅವ್ರು ಹೀರೋನ ವಿಲನ ಅಂತ. ಗೈಸ್ ಕೇಳಕ್ ಹೋಗ್ಬೇಡಿ. ಗೈಸ್ ಇವ್ರಿಗೆ ಮಾತ್ರ ಬ್ಲಾಗಲ್ಲಿ ಹಾಕೋಣ ಇವಾಗ. ಇವರು ವಿದ್ಯಾ ಮ್ಯಾಮ್ ಅಂತ. ಹೆಲೋ, ಇವರೆಲ್ಲ ನನ್ನ ಕೊಲೀಗ್ಸ್ ಗೈಸ್. ನಾವು ಇವಾಗ ಗಾಂಧಿ ಬಜಾರ್ ಬಂದಿದ್ದೀವಿ. ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ, ಬಟ್ ಇವರೇನು ಶಾಪಿಂಗ್ ಮಾಡ್ತಾ ಇಲ್ಲ. ನಾನೇ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀನಿ. ಏನಂತೀರಾ ಗೈಸ್? ಸೈಡ್ 2000 years later. ಕ್ರೇಜಿ. ಏನ್ರ ದನ ಕುತ್ಕೊಂಡಂಗೆ ಕುತ್ಕೊಂಡಿದ್ದೀರಾ? ರೇವು ನೀನು ಮಾಡು ಈ ಥರ. ಕಾರ್ತಿ ಮಾಡೋಗೋ. ಕಾರ್ತಿ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಕಾರ್ತಿ, ನನ್ನ ಬ್ಲಾಗಿಗೆ ಏನ್ ಹೇಳ್ತೀಯ? ಸಬ್ಸ್ಕ್ರೈಬ್ ಮಾಡಪ್ಪ. ಪ್ರಶಾಂತ್, ಈ ತರ ಪುಲಪ್ಸ್ ಮಾಡಕ್ಕೆ ಏನೇನ್ ವರ್ಕೌಟ್ ಮಾಡ್ತೀಯಾ ಜಿಮ್ ಅಲ್ಲಿ? ಬಾ ಇಲ್ಲಿ. ಎಲ್ಲ ರೇವಂತ್ ಟ್ರೈನಿಂಗು. ರೇವಂತ್ ಫುಡ್ ತಿಂತೀಯಾ? ಏನ್ ಮೀಲ್ಸ್ ತಗೊಂತೀಯ? ಅದೆಲ್ಲ ಹೇಳೋ. ನಮ್ ಟ್ರೈನರ್ ರೇವಂತ್. ನೀ ಕಾಣ್ತಿಲ್ಲ, ಇಲ್ಲಿ ಬಾರೋ. ನಮ್ ಟ್ರೈನರ್ ರೇವಂತ್ ಆಯ್ತಾ. ಎಲ್ಲ ರೇವಂತ್ ನ ಕೇಳಿ. ರೇವಂತ್ ಉಪ್ನೀರ್ ಕುಡಿ ಅಂದ್ರೆ ಉಪ್ನೀರ್ ಕುಡಿತೀನಿ. ರೇವು ಉಪ್ನೀರ್ ಕುಟ್ಕೊಂಡು ಹೋಗ್ತೀಯಾ ಜಿಮ್ಗೆ? ಅದ್ರಿಂದ ಏನ್ ಬೆನಿಫಿಟ್? ಇದು ಮೀನ್ಸ್ ನೀನಲ್ಲಿ 6 ಆದ್ಮೇಲೆ 15 ಅಂತ ಹೇಳ್ಬೇಕು. ಪ್ರಶಾಂತ್, ಏನ್ ಹೇಳ್ತೀಯಾ ನನ್ ಯೂಟ್ಯೂಬ್ ಚಾನೆಲ್ ಕೇಳೋ? ಹಾ ಹೇಳಿ. ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಹತ್ರ ಅಷ್ಟೇ. ಹೇಗಿದೆ ಟೇಸ್ಟ್? ಗೈಸ್, ನಾವಿವತ್ತು ಜಯನಗರಲ್ಲಿ ಫೇಮಸ್ ಇರೋದು ಹಳ್ಳಿ ಚೊನ್ನೆ ಬಿರಿಯಾನಿಗೆ ಹೋಗಿದ್ವಿ. ತುಂಬ ಹೈಪ್ ಕೊಟ್ಟಿದ್ರು ಗೈಸ್, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನನ್ನ ಫ್ರೆಂಡ್ ಒಬ್ಬನು ತುಂಬ ಚೆನ್ನಾಗಿದೆ, ಅಲ್ಲಿ ಟ್ರೈ ಮಾಡು ಅಂತ ಹೇಳಿದ್ದ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೆ. ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಗೈಸ್. ಟೇಸ್ಟ್ ಲೈಕ್ 6 ಔಟ್ ಆಫ್ 10 ಕೊಡ್ತೀನಿ ಅಷ್ಟೇ. ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಸೊ ನಂಗೆ ತುಂಬ ಇಷ್ಟ ಆಗಿರೋದಂದರೆ ಬ್ಯಾಂಗ್ಳೂರಲ್ಲಿ ನಾನು ಟ್ರೈ ಮಾಡಿರೋದು ಆದಿತ್ಯ ನಾಟಿ ಸ್ಟೈಲು ವಿಜಯನಗರದಲ್ಲಿದೆ ಅಲ್ವಾ, ಅದು ನನಗೆ ಫೇವ್ರೆಟ್ ಆ್ಯಕ್ಚುಲಿ. ನನಗೆ ಇದೇನು ಅಷ್ಟು ತುಂಬ ಹೈಪ್ ಕೊಟ್ಟಿದ್ದಾರಂತ ಅನಿಸುತ್ತೆ ಅಷ್ಟೇ. ಕಾರ್ತಿ ಬೇರೆ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸುಳ್ಳು ರಿಯಾಕ್ಷನ್ ಕೊಡ್ತಾನೆ ಗೈಸ್ ಇವನು.
ಏನೇನೋ ಏನು ಕೇಳಿದ್ರು ಹಾಂ ಚೆನ್ನಾಗಿದೆ ಅಂತಾನೆ ಆಯಿತಾ. ಪ್ರಾಪರಾಗಿ ನಿಮಗೆ ರಿವ್ಯೂ ಕೊಡಬೇಕಲ್ವಾ, ಅದಕ್ಕೋಸ್ಕರ ಶೂಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಹೋಪ್ ಯು ಲೈಕ್ ಮೈ ವಿಡಿಯೋ. Don't forget to like, share and comment to my YouTube channel guys. Okay, bye.